ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯ 23ನೆಯ ಪಾಠ. ಇಂದಿನ ಪಾಠ ಲೇಖನ ಚಿಹ್ನೆಗಳನ್ನು ಪರಿಚಯ ಮಾಡುವಂಥದ್ದು. ವಿದ್ಯಾರ್ಥಿಗಳೇ, ನಾವು ನಮ್ಮ ವಿಚಾರವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಭಾಷೆಯನ್ನು ಬಳಸುತ್ತೇವೆ. ಆ ಭಾಷೆಯನ್ನು ಸುಂದರವಾಗಿ ಪ್ರಕಟಗೊಳಿಸಲು ಪದಗಳ ವಿಭಾಗಗಳನ್ನು, ವಾಕ್ಯಗಳ ವಿಭಾಗಗಳನ್ನು ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡ್ವಿ. ಇನ್ನು ಈ ಭಾಷೆಯನ್ನು ಉಚ್ಚರಿಸಿ ಹೇಳುವುದಷ್ಟೇ ಅಲ್ಲ, ಈ ಭಾಷೆಯನ್ನು ಬರೆದೂ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ಸುಂದರವಾಗಿ ಪ್ರಕಟಗೊಳಿಸುತ್ತೇವೆ. ಬರೆದು ನಮ್ಮ ಅಭಿಪ್ರಾಯವನ್ನು ಸುಂದರವಾಗಿ ಪ್ರಕಟಗೊಳಿಸಲು ಲೇಖನ ಚಿಹ್ನೆಗಳ ಅವಶ್ಯಕತೆ ಇದೆ. ಉದಾಹರಣೆಗೆ, ನಾವು ಮಾರ್ಗದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಫಲಕಗಳ ಮೇಲೆ ಬೇರೆ ಬೇರೆ ರೀತಿಯ ಚಿಹ್ನೆಗಳನ್ನು ಗಮನಿಸುತ್ತೇವೆ. ಆ ಚಿಹ್ನೆಗಳು ನಮಗೆ ಸಂಚಾರಿ ನಿಯಮಗಳನ್ನು ಸೂಚಿಸುತ್ತವೆ. ಜೊತೆಗೆ ನಾವು ಸೇರಬೇಕಾದ ಜಾಗವನ್ನು ಸುಲಭವಾಗಿ ಸೇರಲು ಬಹಳ ಸಹಾಯ ಮಾಡುತ್ತವೆ. ನಾವು ಸೇರಬೇಕಾದ ಜಾಗ ಎಲ್ಲಿ ಇದೆ ಎಂಬುದನ್ನು ಬಾಣ ಇತ್ಯಾದಿ ಚಿಹ್ನೆಗಳಿಂದ ಸೂಚಿಸುತ್ತಾರೆ ಅಲ್ಲವೇ? ಅದರಿಂದ ಬಹಳ ಸುಲಭವಾಗಿ ನಾವು ಸೇರಬೇಕಾದ ಜಾಗವನ್ನು ತಲುಪಬಹುದು. ಹಾಗೆಯೇ ನಮ್ಮ ಅಭಿಪ್ರಾಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸಲು ಲೇಖನವನ್ನು ನಾವು ಮಾಡುವ ಸಂದರ್ಭದಲ್ಲಿ ಈ ಚಿಹ್ನೆಗಳು ಬಹಳ ಸಹಾಯ ಮಾಡುತ್ತವೆ. ನಮ್ಮ ಲೇಖನಕ್ಕೆ ಅಥವಾ ನಮ್ಮ ಬರವಣಿಗೆಗೆ ಒಂದು ಸ್ಪಷ್ಟತೆಯನ್ನು, ಸೌಂದರ್ಯವನ್ನು ಈ ಚಿಹ್ನೆಗಳು ಕೊಡುತ್ತವೆ. ಆದ್ದರಿಂದ ಲೇಖನ ಚಿಹ್ನೆಗಳನ್ನು ನೀವು ಚೆನ್ನಾಗಿ ಅರಿತುಕೊಳ್ಳಲೇಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ ಈ ಲೇಖನ ಚಿಹ್ನೆಗಳನ್ನು ಮತ್ತು ಅವುಗಳ ಹೆಸರುಗಳನ್ನು. ಮೊಟ್ಟ ಮೊದಲಿಗೆ ಪೂರ್ಣ ವಿರಾಮ ಚಿಹ್ನೆ, ಒಂದು ಬಿಂದುವಿನಿಂದ ಸೂಚಿಸುತ್ತೇವೆ. ಆನಂತರ ಅಲ್ಪ ವಿರಾಮ ಚಿಹ್ನೆ, ಮಧ್ಯದಲ್ಲಿ ವಿರಾಮವನ್ನು ಮಾಡುವಾಗ ಅಲ್ಪ ವಿರಾಮ ಚಿಹ್ನೆ. ಆನಂತರ ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನೆಯನ್ನು ಮಾಡುವಂಥದ್ದು. ಆನಂತರ ಇರುವಂಥದ್ದು ಉದ್ಧರಣ ಚಿಹ್ನೆ. ಗಮನಿಸಿ, ಮುಂದಿನ ಚಿಹ್ನೆ ಆಶ್ಚರ್ಯ ಚಿಹ್ನೆ. ಆನಂತರ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ, ಚಿಹ್ನೆಯನ್ನು ಬರೆಯುವುದನ್ನು ಗಮನಿಸಿ. ಸಂಕಲನ ಚಿಹ್ನೆ ಅಥವಾ ಕೂಡು ಚಿಹ್ನೆ. ಆನಂತರ ಸಮಾನಾರ್ಥಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ ಗಮನಿಸಿ ಬರೆಯುವಿಕೆಯನ್ನು. ಇನ್ನು ಲೇಖನದ ಚಿಹ್ನೆಗಳಲ್ಲಿ ಮುಂದಿನ ಚಿಹ್ನೆ ವಿವರಣ ಚಿಹ್ನೆ. ಚಿಹ್ನೆಯನ್ನು ಬರೆಯುವುದು ಗಮನಿಸಿ. ಎರಡು ಬಿಂದು, ಆನಂತರ ಒಂದು ಚಿಕ್ಕದಾದಂತಹ ರೇಖೆಯನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ಅದನ್ನು ಆವರಣದಲ್ಲಿ ತೋರಿಸಿದ್ದೇನೆ. ವಿವರಣ ಚಿಹ್ನೆ. ಆನಂತರ ವಾಕ್ಯವೇಷ್ಟನ ಚಿಹ್ನೆ ಗಮನಿಸಿ. ಉದ್ಧರಣ ಚಿಹ್ನೆಯಂತೆ ವಾಕ್ಯವೇಷ್ಟನ ಚಿಹ್ನೆ. ಆನಂತರ ಚಿಹ್ನೆ ಆವರಣ ಚಿಹ್ನೆ. ಇಲ್ಲಿ ಎಲ್ಲ ಚಿಹ್ನೆಗಳನ್ನು ಒಟ್ಟಿಗೆ ನೀವು ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಅದನ್ನು ಬರೆಯುವುದನ್ನು ಕೂಡ ಈ ಚಿಹ್ನೆಗಳನ್ನು ಸ್ಪಷ್ಟವಾಗಿ ಬರೆಯುವುದನ್ನು ಕೂಡ ಅಭ್ಯಾಸ ಮಾಡಬೇಕು. ಮೊದಲಿಗೆ ಪೂರ್ಣ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಿವರಣ ಚಿಹ್ನೆ. ಪ್ರಧಾನವಾಗಿ ಲೇಖನದಲ್ಲಿ ಬಳಸುವಂತಹ ಚಿಹ್ನೆಗಳು ಇವು. ಒಂದೆಡೆಯಲ್ಲೇ ಎಲ್ಲ ಚಿಹ್ನೆಗಳನ್ನು ತೋರಿಸಿದ್ದೇನೆ. ವಿದ್ಯಾರ್ಥಿಗಳೇ, ಈ ಚಿಹ್ನೆಗಳನ್ನು ಬರೆಯುವುದನ್ನು ಸರಿಯಾಗಿ ಗಮನಿಸಿ. ಈ ಚಿಹ್ನೆಗಳನ್ನು ಎಲ್ಲಿ ಬಳಸಬೇಕು ಎಂಬ ವಿವರಣೆಯನ್ನು ನೋಡೋಣ. ಮೊಟ್ಟ ಮೊದಲಿಗೆ ಪೂರ್ಣ ವಿರಾಮ ಚಿಹ್ನೆ, ಒಂದು ಬಿಂದುವಿನಿಂದ ಸೂಚಿಸುತ್ತೇವೆ. ವಾಕ್ಯಗಳನ್ನು ಗಮನಿಸಿ. ಸಹನ ಕನ್ನಡವನ್ನು ಚೆನ್ನಾಗಿ ಓದುತ್ತಾಳೆ. ಒಂದು
ವಿಷಯವು ಪೂರ್ಣವಾಯಿತು ಅಲ್ಲಿ ವಿರಾಮವನ್ನು ನಾವು ಮಾಡುವುದರಿಂದ ಪೂರ್ಣ ವಿರಾಮ ಚಿಹ್ನೆಯನ್ನು ವಾಕ್ಯದ ಕೊನೆಯಲ್ಲಿ ಬಳಸುತ್ತೇವೆ. ಎರಡನೇ ಉದಾಹರಣೆ, ಅರ್ಜುನನು ಬಾಣವನ್ನು ಬಿಟ್ಟನು. ಇಲ್ಲಿ ಗಮನಿಸಿ, ಒಂದು ವಿಷಯವು ಪೂರ್ಣವಾದ್ದರಿಂದ ಅಲ್ಲಿ ಪೂರ್ಣ ವಿರಾಮ ಚಿಹ್ನೆ ವಾಕ್ಯದ ಕೊನೆಯಲ್ಲಿ. ಮೂರನೇ ಉದಾಹರಣೆ, ಸಂದೇಶ ಶಾಲೆಗೆ ಬಂದನು. ವಾಕ್ಯವು ಪೂರ್ಣವಾಯಿತು, ಪೂರ್ಣ ವಿರಾಮ ಚಿಹ್ನೆ ಬಂದನು ಕ್ರಿಯಾಪದದ ಕೊನೆಯಲ್ಲಿ ಇದೆ. ಇನ್ನು ಎರಡನೇ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ. ಚಿಹ್ನೆಯನ್ನ ಬರೆಯುವುದನ್ನು ಸರಿಯಾಗಿ ಗಮನಿಸಿ. ಪೂರ್ಣ ವಿರಾಮಕ್ಕೆ ಅಲ್ಪ ವಿರಾಮಕ್ಕೆ ಇರುವಂತಹ ವ್ಯತ್ಯಾಸವನ್ನ ಗಮನಿಸಿ. ಉದಾಹರಣೆಗಳನ್ನು ನೋಡೋಣ. ನಾನು ಕನ್ನಡ, ಹಿಂದಿ, ತಮಿಳು, ತೆಲುಗು ಮುಂತಾದ ಭಾಷೆಗಳಲ್ಲಿ ಮಾತನಾಡುವೆನು. ನೋಡಿ, ವಾಕ್ಯವನ್ನು ಗಮನಿಸಿ. ನಾನು ಕನ್ನಡ, ಅಲ್ಪ ವಿರಾಮ ಚಿಹ್ನೆ ಅಲ್ಪಕಾಲ ವಿರಾಮವನ್ನು ಮಾಡಿ, ಹಿಂದಿ ಅಲ್ಪ ವಿರಾಮ ಸ್ವಲ್ಪ ವಿರಾಮವನ್ನು ಕೊಟ್ಟು, ತಮಿಳು ಅಲ್ಲಿ ಅಲ್ಪ ವಿರಾಮ ಚಿಹ್ನೆ ಇದೆ, ತೆಲುಗು ಅಲ್ಲಿ ಅಲ್ಪ ವಿರಾಮ ಚಿಹ್ನೆ ಇಲ್ಲ, ಆದ್ದರಿಂದ ವಿರಾಮವನ್ನು ಕೊಡದೆ ನಾವು ಓದಿಕೊಂಡು ಹೋಗುತ್ತೇವೆ. ತೆಲುಗು ಮುಂತಾದ ಭಾಷೆಗಳಲ್ಲಿ ಮಾತನಾಡುವೆನು. ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆ. ಮುಂದಿನ ವಾಕ್ಯ, ಉತ್ತಮ ಆರೋಗ್ಯಕ್ಕೆ ಹಣ್ಣು, ಹಾಲು, ತರಕಾರಿ, ವ್ಯಾಯಾಮ ಎಲ್ಲವೂ ಮುಖ್ಯ. ಇಲ್ಲಿ ಅಲ್ಪ ವಿರಾಮ ಚಿಹ್ನೆ ಇರುವಲ್ಲಿ ನಾನು ಸ್ವಲ್ಪ ವಿರಾಮವನ್ನು ವಿಶ್ರಾಂತಿಯನ್ನು ಕೊಟ್ಟು ಓದಿದ್ದನ್ನು ನೀವು ಗಮನಿಸಿ. ಮಕ್ಕಳೇ, ಮುಂದಿನ ವಾಕ್ಯವನ್ನು ನೋಡೋಣ. ಸಂಗೀತ ಸ್ಪಷ್ಟವಾಗಿಯೂ ಸ್ಫುಟವಾಗಿಯೂ ಸುಂದರವಾಗಿಯೂ ಮಾತನಾಡುತ್ತಾಳೆ. ಇಲ್ಲಿ ಸ್ಪಷ್ಟವಾಗಿಯೂ ಅಲ್ಪ ವಿರಾಮ ಚಿಹ್ನೆ ಇರೋದ್ರಿಂದ ಸ್ವಲ್ಪ ವಿರಾಮವನ್ನು ಕೊಟ್ಟು ಓದುತ್ತೇವೆ. ಸ್ಫುಟವಾಗಿಯೂ ಅಲ್ಲಿಯೂ ಕೂಡ ಅಲ್ಪ ವಿರಾಮ ಚಿಹ್ನೆ ಇದೆ. ಈ ರೀತಿಯಾಗಿ ಈ ಅಲ್ಪ ವಿರಾಮ ಚಿಹ್ನೆಯು ಬಂದಾಗ ಸ್ವಲ್ಪ ವಿಶ್ರಾಂತಿಯನ್ನ ವಿರಾಮವನ್ನ ಕೊಟ್ಟು ನಾವು ಓದುತ್ತೇವೆ. ಇದನ್ನ ಅಲ್ಪ ವಿರಾಮ ಚಿಹ್ನೆ ಎಂದು ನಾವು ತಿಳಿದುಕೊಂಡೆವು. ಮುಂದೆ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರೆಯುವುದನ್ನು ಗಮನಿಸಿ, ಸ್ಪಷ್ಟವಾಗಿ ಸುಂದರವಾಗಿ ಬರೆಯುವುದನ್ನು ಅಭ್ಯಾಸ ಮಾಡಿ. ನಿನ್ನ ಹೆಸರೇನು? ಎಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ನಾವು ಕೇಳುತ್ತಿದ್ದೇವೆಯೋ ಉತ್ತರಕ್ಕೋಸ್ಕರ ಆ ಪ್ರಶ್ನೆಯು ಮುಗಿದ ತಕ್ಷಣ ಹಾಕುವಂತಹ ಚಿಹ್ನೆಯೇ ಪ್ರಶ್ನಾರ್ಥಕ ಚಿಹ್ನೆ. ನಿನ್ನ ಹೆಸರೇನು? ಮುಂದಿನ ವಾಕ್ಯ, ಅಮ್ಮ ನನ್ನ ಕನ್ನಡ ಪುಸ್ತಕ ನೋಡಿದೆಯಾ? ಇಲ್ಲಿ ಕಂದನು ಅಮ್ಮನನ್ನ ಕುರಿತು ಕನ್ನಡ ಪುಸ್ತಕದ ವಿಚಾರವಾಗಿ ಪ್ರಶ್ನಿಸುತ್ತಿದ್ದಾನೆ. ಆದ್ದರಿಂದ ಇಲ್ಲಿ ಈ ವಾಕ್ಯವು ಪ್ರಶ್ನೆಯನ್ನ ಕೇಳುವಂಥದ್ದು, ಅದಕ್ಕೋಸ್ಕರ ಪ್ರಶ್ನಾರ್ಥಕ ಚಿಹ್ನೆ ವಾಕ್ಯದ ಕೊನೆಯಲ್ಲಿ ಬಂದಿದೆ. ರಾಮನು ಎಲ್ಲಿಗೆ ಹೋದನು? ಉತ್ತರವನ್ನ ತಿಳಿಯುವುದಕ್ಕೋಸ್ಕರ ಕೇಳಿದಂತಹ ಪ್ರಶ್ನೆ ಆಗಿರುವುದರಿಂದ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಅವಶ್ಯಕತೆ ಇದೆ ಈ ವಾಕ್ಯದ ಕೊನೆಯಲ್ಲಿ. ಮಕ್ಕಳೇ, ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾದ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿರಿ. ಮುಂದಿನ ಚಿಹ್ನೆ ಉದ್ಧರಣ ಚಿಹ್ನೆ. ಯಾವುದೋ ಒಬ್ಬ ಪ್ರಸಿದ್ಧ ವ್ಯಕ್ತಿಯು ಹೇಳಿದಂತಹ ಮಾತನ್ನ ನಾವು ಉದ್ಧರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನ ಬಳಸುತ್ತೇವೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂದರು. ಇಲ್ಲಿ ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರು ನುಡಿದ ಮಾತು. ಅದನ್ನು ನಾವು ಸಾಕ್ಷಾತ್ತಾಗಿ ಬಳಸುತ್ತಿದ್ದೇವೆ, ಬಸವಣ್ಣನವರ ಮಾತನ್ನು. ಆದ್ದರಿಂದ ಅದನ್ನು ತೋರಿಸುವುದಕ್ಕೋಸ್ಕರ ನಾವು ಚಿಹ್ನೆಯನ್ನ ಮಾಡುತ್ತೇವೆ, ಅದೇ ಉದ್ಧರಣ ಚಿಹ್ನೆ. ಮುಂದೆ ಗಮನಿಸಿ, ಜೈ ಜವಾನ್ ಜೈ ಕಿಸಾನ್. ಇದು ಶಾಸ್ತ್ರೀಜಿಯವರು ಮಾಡಿದಂಥ ಘೋಷಣೆ. ಆದ್ದರಿಂದ ಅವರು ಹೇಳಿದ ಮಾತನ್ನು ಯಥಾವತ್ತಾಗಿ ಹಾಗೆಯೇ ನಾವು ತೆಗೆದುಕೊಂಡು ಅದನ್ನು ಹಾಗೆಯೇ ಉದ್ಧರಿಸುತ್ತಿದ್ದೇವೆ, ಹೇಳುತ್ತಿದ್ದೇವೆ. ಆದ್ದರಿಂದ ಅವರ ಮಾತುಗಳನ್ನು ನಾವು ಉದ್ಧರಣ ಚಿಹ್ನೆಯಲ್ಲಿ ಇಟ್ಟು ಮುಂದೆ ವಾಕ್ಯವನ್ನ ಬರೆಯುತ್ತೇವೆ. ಜೈ ಜವಾನ್ ಜೈ ಕಿಸಾನ್ ಶಾಸ್ತ್ರೀಜಿ ಅವರು ಘೋಷಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಇದನ್ನು ಘೋಷಣೆ ಮಾಡಿದ್ದರಿಂದ ಅವರ ಮಾತನ್ನು ನಾವು ಉದ್ಧರಣ ಚಿಹ್ನೆಯಲ್ಲಿ ಇಟ್ಟು ಬರೆದಿದ್ದೇವೆ.
ಮುಂದಿನ ಚಿಹ್ನೆ ಆಶ್ಚರ್ಯ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ. ಈ ಚಿಹ್ನೆಯನ್ನ ಬರೆಯುವುದನ್ನ ಮಕ್ಕಳೇ ಗಮನಿಸಿ. ಎಲ್ಲಿ ವಾಕ್ಯದ ಅರ್ಥವು ಆಶ್ಚರ್ಯಕರವಾಗಿದೆಯೋ, ಭಾವದ ತೀವ್ರತೆಯನ್ನ ತೋರಿಸುವಂತಹ ವಾಕ್ಯವಿದೆಯೋ ಅಲ್ಲಿ ಈ ಚಿಹ್ನೆಯನ್ನ, ಭಾವಸೂಚಕ ಚಿಹ್ನೆಯನ್ನ ನಾವು ಬರೀಬೇಕು. ಈ ಉದಾಹರಣೆಗಳನ್ನು ಗಮನಿಸಿ. ಆಹಾ, ಈ ಹೂವು ಎಷ್ಟು ಸುಂದರವಾಗಿದೆ. ಈ ವಾಕ್ಯದಲ್ಲಿ ಹೂವಿನ ಸೌಂದರ್ಯವನ್ನ ನಾವು ಆಸ್ವಾದಿಸಿ ಆ ಭಾವನೆಯನ್ನ ಪ್ರಕಟಗೊಳಿಸುತ್ತಿದ್ದೇವೆ. ಆಗ ಈ ಚಿಹ್ನೆಯನ್ನು ನಾವು ಬಳಸುತ್ತೇವೆ. ಗಮನಿಸಿ ಮುಂದಿನ ವಾಕ್ಯ. ಅಬ್ಬಾ, ಹಿಮಾಲಯ ಪರ್ವತ ಎಷ್ಟು ಎತ್ತರವಾಗಿದೆ. ಇಲ್ಲಿ ಆಶ್ಚರ್ಯವನ್ನ ವ್ಯಕ್ತಗೊಳಿಸುವಂತಹ ಸಂದರ್ಭ ಇರುವುದರಿಂದ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ನಾವು ಬಳಸಿದ್ದೇವೆ. ಅಯ್ಯೋ, ಈ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ. ಇಲ್ಲಿ ಗಮನಿಸಿ, ಅಯ್ಯೋ ಎಂದು ಭಾವ ತೀವ್ರತೆಯನ್ನು ನಾವು ಪ್ರಕಟಗೊಳಿಸುತ್ತಿರುವುದರಿಂದ ಅಲ್ಲಿ ಆಶ್ಚರ್ಯ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆಯನ್ನು ನಾವು ಬಳಸಬೇಕಾಗುತ್ತದೆ. ಮುಂದಿನ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ. ವಿದ್ಯಾರ್ಥಿಗಳೇ, ಪೂರ್ಣ ವಿರಾಮ ಚಿಹ್ನೆಯನ್ನು ನೀವು ತಿಳಿದುಕೊಂಡ್ರಿ, ವಾಕ್ಯವು ಪೂರ್ಣವಾದಾಗ ಬಳಸುವಂತಹ ಚಿಹ್ನೆ. ಆದರೆ ಇಲ್ಲಿ ವಿಚಾರಗಳು ಇನ್ನೂ ಅನುವರ್ತಿತವಾಗುತ್ತಿವೆ ಎಂದು ತೋರಿಸುವಂಥದ್ದು. ಆ ಸಂದರ್ಭದಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸುತ್ತೇವೆ. ಉದಾಹರಣೆಗೆ, ಅಶೋಕನು ಹಲವು ರಾಜ್ಯಗಳನ್ನು ಗೆದ್ದ, ಕಳಿಂಗದ ಮೇಲೂ ದಾಳಿ ಮಾಡಿದ. ಇಲ್ಲಿ ಹಲವು ರಾಜ್ಯಗಳನ್ನು ಗೆದ್ದ ಎಂಬಲ್ಲಿ ಆ ವಿಷಯದ ಪೂರ್ಣತೆ ಇನ್ನೂ ಬಂದಿಲ್ಲ. ವಿಷಯಕ್ಕೆ ಸಂಬಂಧಪಟ್ಟ ಮುಂದಿನ ವಾಕ್ಯವೂ ಇದೆ, ಅದನ್ನು ಸೇರಿಸಬೇಕು ಎಂಬ ಉದ್ದೇಶದಿಂದ ಮೊದಲನೇ ವಿಚಾರ ಆದ ತಕ್ಷಣ ಅರ್ಧ ವಿರಾಮ ಚಿಹ್ನೆಯನ್ನು ಹಾಕಿದ್ದೇವೆ. ಅದರ ನಂತರ ಕಳಿಂಗದ ಮೇಲೂ ದಾಳಿ ಮಾಡಿದ ಎಂಬ ವಿಚಾರವನ್ನು ಹೇಳಿ ವಾಕ್ಯವನ್ನ ಪೂರ್ಣಗೊಳಿಸಿದ್ದೇವೆ. ಇಲ್ಲಿ ಮೊದಲನೇದಕ್ಕೂ ಎರಡನೇದಕ್ಕೂ ಸಂಬಂಧ ಇರುವಂತಹ ವಾಕ್ಯವಾಗಿರುವುದರಿಂದ ಮಧ್ಯದಲ್ಲಿ ಸ್ವಲ್ಪ ವಿರಾಮವನ್ನು ನಾವು ತೆಗೆದುಕೊಂಡಿವಿ. ಆದ್ದರಿಂದ ಅಲ್ಲಿ ಅರ್ಧ ವಿರಾಮ ಚಿಹ್ನೆ. ಮುಂದಿನ ವಾಕ್ಯ, ಮಾನವರಿಗೆ ಎಲ್ಲಾ ಸೌಕರ್ಯಗಳುಂಟು, ಕೊರತೆಯೂ ಉಂಟು. ಈ ವಾಕ್ಯವನ್ನು ಗಮನಿಸಿ. ಮಾನವರಿಗೆ ಎಲ್ಲಾ ಸೌಕರ್ಯಗಳುಂಟು ಎಂಬಲ್ಲಿ ಅರ್ಧ ವಿರಾಮವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅನುವರ್ತನೆಯನ್ನು ನಾವು ಮಾಡುತ್ತೇವೆ. ವಾಕ್ಯವು ಪೂರ್ಣವಾಗಿಲ್ಲ, ಇನ್ನೂ ವಿಚಾರ ಹೇಳಲಿಕ್ಕಿದೆ. ಆದ್ದರಿಂದ ನಾವು ಅರ್ಧ ವಿರಾಮವನ್ನ ಹಾಕಿ ಆ ನಂತರ ವಾಕ್ಯವನ್ನ ಕೊರತೆಯೂ ಉಂಟು ಎಂದು ಪೂರ್ಣಗೊಳಿಸಿ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ. ಮುಂದಿನ ಚಿಹ್ನೆಯನ್ನು ನೋಡೋಣ. ಕೂಡು ಚಿಹ್ನೆ ಅಥವಾ ಅಧಿಕ ಚಿಹ್ನೆ. ಮನೆ ಕೂಡು ಚಿಹ್ನೆ ಅಥವಾ ಅಧಿಕ ಚಿಹ್ನೆ ಅನ್ನು, ಮನೆಯನ್ನು. ಇಲ್ಲಿ ಎರಡು ಪದಗಳನ್ನು ಸೇರಿಸುವಂತಹ ಸಂದರ್ಭದಲ್ಲಿ ಆ ಎರಡು ಪದಗಳನ್ನು ಪ್ರತ್ಯೇಕಿಸಿ ಮಧ್ಯದಲ್ಲಿ ಈ ಚಿಹ್ನೆಯನ್ನ ಬಳಸುತ್ತೇವೆ. ಇದನ್ನು ಅಧಿಕ ಚಿಹ್ನೆ ಎಂದು ಕೂಡ ಹೇಳುತ್ತೇವೆ. ನದಿ ಅಲ್ಲಿ, ಇದರ ಮಧ್ಯದಲ್ಲಿ ಗಮನಿಸಿ, ಆ ಎರಡು ಪದಗಳನ್ನ ಬೇರೆ ಬೇರೆಯಾಗಿ ತೋರಿಸುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಳಸಿದಂತಹ ಚಿಹ್ನೆ. ಇದೆರಡನ್ನು ಸೇರಿಸಿ ಎಂದು ಆ ಚಿಹ್ನೆಯು ನಮಗೆ ಸೂಚನೆಯನ್ನ ಕೊಡುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ಚಿಹ್ನೆಯನ್ನು ಗಮನಿಸಿ. ಸಮಾನಾರ್ಥಕ ಚಿಹ್ನೆ. ಇಲ್ಲಿ ಸಮಾನಾರ್ಥಕ ಪದಗಳನ್ನ, ಪರ್ಯಾಯವಾಚಿ ಪದಗಳನ್ನ ನಾವು ಬಳಸುತ್ತೇವೆಯೋ ಅಲ್ಲಿ ಈ ಚಿಹ್ನೆಯನ್ನ ಬಳಸುತ್ತೇವೆ. ಉದಾಹರಣೆ ಗಮನಿಸಿ. ಮೊದಲನೇದು ಮಂತ್ರಿ, ಇದರ ಸಮಾನಾರ್ಥಕ ಸಚಿವ. ಮಂತ್ರಿ, ಸಚಿವ ಇವೆರಡು ಸಮಾನಗಳು, ಸಮಾನಾರ್ಥಕಗಳು ಎಂದು ಮಧ್ಯದ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ ನಮಗೆ ಸೂಚನೆಯನ್ನ ಕೊಡುತ್ತದೆ. ಮುಂದಿನ ಉದಾಹರಣೆ ಯೋಧ, ಸಮಾನವಾದಂಥದ್ದು ಸೈನಿಕ ಎಂಬ ಪದಕ್ಕೆ. ಯೋಧ, ಸೈನಿಕ ಇವೆರಡು ಪದಗಳ ಮಧ್ಯೆ ಅರ್ಥ ವ್ಯತ್ಯಾಸವಿಲ್ಲ, ಎರಡು ಸಮಾನಗಳು ಎಂದು ತೋರಿಸುವಂತಹ ಚಿಹ್ನೆಯೇ ಸಮಾನಾರ್ಥಕ ಚಿಹ್ನೆ. ಮುಂದಿನ ಚಿಹ್ನೆ ವಿವರಣ ಚಿಹ್ನೆ. ಯಾವುದೋ ಒಂದು ವಿಚಾರವನ್ನ ವಿವರಣೆ ಮಾಡುವಾಗ ಬಳಸುವಂತಹ ಚಿಹ್ನೆ. ಉದಾಹರಣೆ ಗಮನಿಸಿ. ಮೊದಲನೆಯದು ಭಾರತ. ಭಾರತದ ಬಗ್ಗೆ ನಾನು ವಿವರಣೆಯನ್ನು ಮಾಡಲು ಬಯಸುತ್ತೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ವಿವರಣೆ ಚಿಹ್ನೆಯನ್ನ ಬಳಸಿ ಮುಂದುವರಿಯುತ್ತೇನೆ. ಭಾರತ, ಅಲ್ಲಿ ಗಮನಿಸಿ ವಿವರಣೆ ಚಿಹ್ನೆ, ಅದಾದ ನಂತರ
ನಮ್ಮ ದೇಶ ಭಾರತ. ಭಾರತದ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ. ನಮ್ಮ ದೇಶದಲ್ಲಿ ಸಾವಿರಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಇವೆಲ್ಲ ವಿಚಾರಗಳು, ಇವೆಲ್ಲ ವಿವರಣೆಗಳು ಭಾರತ ದೇಶದ ಬಗ್ಗೆ ಇರೋದ್ರಿಂದ ಭಾರತ ಎಂಬ ಪದವನ್ನು ಬರೆದು ನಾನು ವಿವರಣೆ ಚಿಹ್ನೆಯನ್ನ ಹಾಕಿದ್ದೇನೆ. ನೀವು ಕೂಡ ಅದನ್ನ ಗಮನಿಸಿರಿ. ಮುಂದಿನ ಉದಾಹರಣೆ ಹುಲಿ. ಹುಲಿಯ ಬಗ್ಗೆ ವಿವರಣೆಯನ್ನ ಕೊಡುವ ಸಂದರ್ಭದಲ್ಲಿ ನಾನು ಈ ಚಿಹ್ನೆಯನ್ನ ಬಳಸಿ ಆನಂತರ ವಾಕ್ಯಗಳನ್ನು ಬರೆಯುತ್ತೇನೆ. ಗಮನಿಸಿ, ಹುಲಿ ವಿವರಣೆ ಚಿಹ್ನೆ. ಅದಾದ ನಂತರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಇತ್ತೀಚಿನ ದಿನಗಳಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಮುಂದಿನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ. ಯಾವುದೋ ಒಂದು ಪದವನ್ನು ವಿಶೇಷವಾಗಿ ಅದನ್ನು ತೋರಿಸುವಂತಹ ಸಂದರ್ಭದಲ್ಲಿ ಈ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸುತ್ತೇವೆ. ಭಾರತದ ರಾಜಧಾನಿ ದೆಹಲಿ. ದೆಹಲಿ ಎಂಬ ವಿಶಿಷ್ಟವಾದಂತಹ ಶಬ್ದವನ್ನು ನಾವು ವಾಕ್ಯವೇಷ್ಟನ ಚಿಹ್ನೆಯಿಂದ ತೋರಿಸಿದ್ದೇವೆ. ಬೇಂದ್ರೆ ಅವರು ಗರಿ, ನಾದಲೀಲೆ, ಉಯ್ಯಾಲೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇಲ್ಲಿ ಗಮನಿಸಿ ಮಕ್ಕಳೇ, ಗರಿ, ನಾದಲೀಲೆ, ಉಯ್ಯಾಲೆ ಎಂಬ ವಿಶಿಷ್ಟವಾದ ಕೃತಿಗಳ ಹೆಸರುಗಳನ್ನು ನಾನು ವಿಶೇಷವಾಗಿ ತೋರಿಸುತ್ತಾ ಇದ್ದೇನೆ. ಆದ್ದರಿಂದ ಈ ಪದಗಳಿಗೆ ವಾಕ್ಯವೇಷ್ಟನ ಚಿಹ್ನೆಗಳನ್ನು ನಾನು ಹಾಕಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಈ ವಾಕ್ಯವೇಷ್ಟನ ಚಿಹ್ನೆಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡಿ ಸರಿಯಾದ ಸ್ಥಳದಲ್ಲಿ ಹಾಕುವುದನ್ನು ಮರೆಯದಿರಿ. ಮುಂದಿನ ಚಿಹ್ನೆ ಆವರಣ ಚಿಹ್ನೆ. ಗಮನಿಸಿ, ಮಲ್ಲಿಗೆ ಹೂವು ಪರಿಮಳ ಅಂದರೆ ಸುಗಂಧವನ್ನ ಬೀರುತ್ತದೆ. ಪರಿಮಳ ಎಂಬ ಶಬ್ದದ ಅರ್ಥ ಕೆಲವರಿಗೆ ಥಟ್ಟನೆ ಮನಸ್ಸಿಗೆ ಬರದಿರಬಹುದು. ಆದ್ದರಿಂದ ಅದನ್ನು ನಾನು ಸುಲಭವಾದಂತಹ ಸುಪರಿಚಿತವಾದಂತಹ ಶಬ್ದಾರ್ಥವನ್ನು ಆವರಣದಲ್ಲಿ ಇಟ್ಟು ವಾಕ್ಯವನ್ನು ಮುಂದುವರಿಸಿದ್ದೇನೆ. ಇನ್ನು ಮುಂದಿನ ವಾಕ್ಯ ಶಾಂತಿ. ನನ್ನ ತಂಗಿ ಈಗ ಮೈಸೂರಿನಲ್ಲಿ ಓದುತ್ತಿದ್ದಾಳೆ. ಹಾಗಾದರೆ ಶಾಂತಿ ಎಂದರೆ ಯಾರು? ನಿಮ್ಮ ಮನದಲ್ಲಿ ಪ್ರಶ್ನೆ ಬರಬಹುದು. ಅದಕ್ಕೋಸ್ಕರ ಆ ಸಂದೇಹಕ್ಕೆ ಉತ್ತರವಾಗಿ ನಾನು ಆವರಣದಲ್ಲಿ ಶಾಂತಿ ಅಂದರೆ ಯಾರು ಎಂಬುದನ್ನು ಚಿಕ್ಕದಾಗಿ ಜೋಡಿಸಿ ವಾಕ್ಯವನ್ನು ಮುಂದುವರಿಸಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ನೀವು ಲೇಖನ ಚಿಹ್ನೆಗಳ ಪರಿಚಯ ಮಾಡಿಕೊಂಡ್ರಿ ಮತ್ತು ಆ ಲೇಖನ ಚಿಹ್ನೆಗಳನ್ನು ಸ್ಪಷ್ಟವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ವಾಕ್ಯಗಳಲ್ಲಿ ಎಲ್ಲಿ ಬಳಸಬೇಕು ಎಂಬ ವಿಚಾರವನ್ನು ಕೂಡ ತಿಳಿದುಕೊಂಡ್ರಿ. ಲೇಖನದ ಚಿಹ್ನೆಗಳಿಗೆ ಅನುಸಾರವಾಗಿ ನಮ್ಮ ಮಾತುಗಳು ಇರಲಿ. ಅದೇ ರೀತಿಯಾಗಿ ನಾವು ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ವಿಚಾರಗಳನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸುವಾಗ ಈ ಚಿಹ್ನೆಗಳನ್ನು ಸ್ಪಷ್ಟವಾಗಿ ಬಳಸಿ ಬರೆಯೋಣ. ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ. ಧನ್ಯವಾದಗಳು. ಮುಂದಿನ ವಿಚಾರವನ್ನು ನಿಮ್ಮೊಂದಿಗೆ ಇಡಲು ಬರುತ್ತೇನೆ. ನಮಸ್ಕಾರ.